ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಹಿಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇಲ್ಲಿ ಮೊದಲಿಗೆ ಸುಬ್ಬು ಅವರು ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ಹಾಗೆ ಶ್ರಾವಣಿ ಅವರು ಸುಬ್ಬು ಎಂತ ಒಳ್ಳೆ ಕೆಲಸ ಮಾಡಿದೆ, ಆದ್ರೆ ಯಾರು ಕೂಡ ಮೆಸೇಜ್ ಅನ್ನ ಹಾಕೇ ಇಲ್ವಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಸುಬ್ಬು ಅವರು ವೆಯ್ಟ್ ಮಾಡಿ ಮೇಡಮ್, ಯಾರಾದ್ರೂ ಹಾಕಿ ಹಾಕ್ತಾರೆ ಅಂತ ಹೇಳ್ತಿರ್ತಾರೆ. ಈ ಕಡೆ ವೀರೇಂದ್ರ ಅವರು ಅಲ್ಲ ಮೆಸೇಜ್ ಅಂತೂ ಯಾರು ಸ್ಟಾರ್ಟೇ ಮಾಡಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಸುರೇಂದ್ರ ಅವರು ಅಣ್ಣ ನೀನು ಮಿನಿಸ್ಟರು, ಎಲ್ಲರೂ ಕೂಡ ಸ್ವಾಗತಿಸ್ತಾರೆ ಪ್ರಜೆಗಳು, ಆದರೆ ಇದ್ರಲ್ಲಿ ಮಾತ್ರ ನೀನೇ ಎಲ್ಲರೂ ಸ್ವಾಗತಿಸ್ಬೇಕು ಅಂತ ಹೇಳ್ತಾರೆ. ಆಗ ಸರಿ ಆಯಿತು, ನಾನೇ ಶುರು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಗ್ರೂಪ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಅಂತ ಮೆಸೇಜ್ ಹಾಕ್ತಾರೆ. ಅದನ್ನ ನೋಡ್ಬಿಟ್ಟು ಶ್ರಾವಣಿ ಅವರು ತುಂಬಾನೇ ಖುಷಿ ಪಡ್ತಾರೆ. ಆಗ ಅವ್ರ ಕಡೆಯಿಂದನೂ ಕೂಡ ಎಲ್ರಿಗೂ ಸ್ವಾಗತ, ಜೊತೆಗೆ ನನ್ನ ಪ್ರೀತಿಯ ವಿಜಯಾಂಬಿಕಾ ಅತ್ತೆಗಂತೂ ತುಂಬಾನೇ ಸ್ವಾಗತ ಅಂತ ಹೇಳ್ತಾರೆ. ಆ ಮೆಸೇಜನ್ನು ನೋಡಿದ್ರ ಮಕ್ಕಳು ಎಷ್ಟು ಇಷ್ಟ ಮಾಡ್ತಾರೆ. ನಾನು ನಿನ್ನೆ ಸುಬ್ಬುಗೆ ಬೈದೆ, ಆದರೆ ಸ್ವಲ್ಪನೂ ಕೂಡ ಬೇಜಾರು ಮಾಡ್ಕೊಳ್ದೆ ನನ್ನ ನಗ್ಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಅಕ್ಕನ ಮೇಲೆ ಎಷ್ಟು ಪ್ರೀತಿನ ಇಟ್ಟಿದ್ದಾರೆ ಅವರು ಅಂತ ಹೇಳ್ತಾ ಇರ್ತಾರೆ. ಶ್ರಾವಣಿ ಮೆಸೇಜ್ ಕಳಿಸಿರೋದನ್ನು ನೋಡ್ಬಿಟ್ಟು ವಿಜಯಾಂಬಿಕಾ ಅವರು ಶ್ರಾವಣಿ ಕಳಿಸಿರೋ ಮೆಸೇಜ್ನ ನೋಡ್ತಾ ಇದ್ರೆ ಅವಳು ಸ್ವಾಗತ ಕೋರ್ತಿರೋ ಹಾಗೆ ಇರಲಿಲ್ಲ, ನನ್ನ ಸೋಲ್ಸ್ತಿರೋ ಹಾಗೆ ಇತ್ತು ಅವಳ ವಾಯ್ಸು. ಏನಿದು, ಏನು ಮಾಡ್ತಾರೆ ಇವರು, ಏನು ಮಾಡೋದಕ್ಕೆ ಕೊಟ್ಟಿದ್ದಾರೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ತುಂಬಾನೇ ಹುರ್ಕೊಳ್ತಾ ಇರ್ತಾರೆ. ಆಗ ವಿಜಯಾಂಬಿಕಾ ಅವರು ತುಂಬಾನೇ ಕೋಪ ಮಾಡಿಕೊಂಡು ಊಟನೇ ಅರ್ಧದಲ್ಲೇ ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ. ಅಕ್ಕ ಯಾಕೆ ಈ ಥರ ಮಾಡ್ತಿದ್ಯಾ ನೀನು, ಅರ್ಧಕ್ಕೆ ಕೈ ತೊಳ್ಕೊಂಬಿಟ್ಟಲ್ಲ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಯಾಕೆ ಅಂತಂದರೆ ನನಗೆ ಹೊಟ್ಟೆ ತುಂಬಿತು ಅದಕ್ಕಷ್ಟೇ ವೀರೋ ಅಂತ ಹೇಳ್ತಾರೆ. ಆಗ ಸುರೇಂದ್ರ ಅವರು ಅಕ್ಕ ಊಟ ಮಾಡದೆ ಕೈ ತೊಳ್ಕೊಂಬಿಟ್ರು ಅಂತ ಮೆಸೇಜ್ ಹಾಕ್ಬಿಡ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಓ ವಿಜಯಾಂಬಿಕಾ ಮೇಡಮು ತುಂಬಾ ಹುರ್ಕೊಂಡಿದ್ದಾರೆ ಅಂತ ಸುಬ್ಬು ಮತ್ತು ಶ್ರಾವಣಿ ನಗ್ತಾ ಇರ್ತಾರೆ. ನೋಡಿ ಮೇಡಮ್, ನಾನು ಇವಾಗ ಹೇಗೆ ಉರಿಸ್ತೀನಿ ಅಂತ. ಮೇಡಮ್ ಪ್ಲೀಸ್ ಮೇಡಮ್, ನೀವು ಊಟ ಮಾಡಿದೆ ಹೀಗೆ ಅರ್ಧಕ್ಕೆ ಬಿಟ್ಟರೆ ನಮಗೂ ತುಂಬಾ ಬೇಜಾರಾಗುತ್ತೆ, ಊಟ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ ಅಂತ ಮೆಸೇಜ್ ಹಾಕ್ತಾರೆ. ಹಾಗೆ ಶ್ರಾವಣಿ ಅವರು ಹೌದು ಅತ್ತೆ, ನೀವು ಊಟ ಮಾಡಿಲ್ಲ ಅಂತಂದರೆ ನಮಗೆ ಹೊಟ್ಟೆ ಉರಿದ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಏನು ಮಾತಾಡದೆ ಸುಮ್ಮನೆ ಕೋಪ ಮಾಡ್ಕೊಂಡು ಕೂತಿರ್ತಾರೆ. ಆಗ ವೀರೇಂದ್ರ ಅವರು ಅಕ್ಕ ನೀನು ಈ ಥರ ಸುಮ್ಮನೆ ಕೂತ್ರೆ ಆಗೋದಿಲ್ಲ, ಏನಾದರೂ ರಿಪ್ಲೈ ಮಾಡೋ, ಮಕ್ಕಳು ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾರಲ್ವಾ ನಿನ್ನ ಮೇಲೆ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ನನಗೆ ಇವಾಗ ಹೊಟ್ಟೆ ತುಂಬಿದೆ ಅದಕ್ಕಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ ಅಂತ ಹೇಳ್ತಾರೆ. ಆಗ ವಂದನವರು ಸಾಕು ಮಲ್ಕೊಳ್ಳಿ ಟೈಮ್ ಆಗಿದೆ ಅಂತ ಮೆಸೇಜ್ ಹಾಕ್ತಾರೆ. ಈ ಕಡೆ ಕಾಂತಮ್ಮರು ತನ್ನ ಗಂಡನ ಹತ್ರ ಬಂದ್ಬಿಟ್ಟು ಏನಯ್ಯ ಮಾಡಿದೆ, ಫೋಟೋನ ಡಿಲೀಟ್ ಮಾಡಿಬಿಟ್ಟಲ್ಲ, ನನಗೆ ಸಿಕ್ಕಿದ್ದು ಒಂದು ಕೆಲಸ ಅದನ್ನು ಕೂಡ ಹಾಳು ಮಾಡಿಬಿಟ್ಟೆ, ಜೊತೆಗೆ ಫೋಟೋನೂ ಹೋಯ್ತು, ದುಡ್ಡು ಹೋಗಿ ಯಾರ ಅಕೌಂಟಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಏನು ಮಾಡಲಿ ನಾನು, ಯಾಕಯ್ಯ ಇಂಥ ಕೆಲಸ ಮಾಡಿದೆ, ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಕಾಂತಮ್ಮ ಅವರು ತನ್ನ ಗಂಡನ್ನ ಚೆನ್ನಾಗಿ ಹೊಡಿತಾ ಇರ್ತಾರೆ. ಜೊತೆಗೆ ಕಾಂತಮ್ಮವ್ರ ಗಂಡ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಕಾಂತಮ್ಮವ್ರು ಕೂಡ ಹೋಗ್ಬಿಟ್ಟು ಚೆನ್ನಾಗಿ ಹೊಡಿದು ಟವಲ್ ಹಾಕಿ ಹೊಡಿತಾ ಇರ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಬಂದ್ಬಿಡ್ತಾರೆ. ಏನಾಯ್ತು ಕಾಂತಮ್ಮ ಅವರೇ, ಯಾಕೆ ಈ ಥರ ಹೊಡಿತಿದ್ದೀರಾ, ಯಾಕೆ ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಕಾಂತಮ್ಮನ ಗಂಡ ಸತ್ಯ ಹೇಳೋದಕ್ಕೆ ಹೋದ್ರೆ ಆಗ ಕಾಂತಮ್ಮ ಸತ್ಯ ಗೊತ್ತಾಗ್ಬಿಡುತ್ತೆ, ನಾನು ಹೇಳಬೇಕಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ಪದ್ಮನಾಭ ಏನಿಲ್ಲ, ಇವರು ಬೇರೆ ಮನೆ ಮಾಡೋಣ ಅಂತ ನಾನು ಹೇಳಿದೆ, ಆದರೆ ಪದ್ಮನಾಭ ದೇವರಂಥ ಮನುಷ್ಯ, ಇಂಥ ಮನೆಯಲ್ಲಿ ನಾವು ಇದ್ದರೆ ಎಷ್ಟು ಚೆನ್ನಾಗಿರ್ತೀವಿ ಗೊತ್ತಾ, ಅದೇ ನಮ್ಮ ಪುಣ್ಯ ಅಂತ ಹೇಳ್ತಾ ಇದ್ರು. ಯಾಕೆ ಈ ಥರ ಹೇಳ್ತಿದ್ದೀರಾ ಅಂತ ಎಲ್ಲರೂ ಕೂಡ ಆಶ್ಚರ್ಯ ಪಡ್ತಾ ಇರ್ತಾರೆ. ಆಗ ಕಾಂತಮ್ಮ ಅವರು ಏನಿಲ್ಲ, ಕಾರ್ತಿಕೇಯ ಮತ್ತೆ ಶ್ರಾವಣಿ ಮೇಡಮ್ ಅವರು ಇಬ್ರು ಕೂಡ ಸೇರೋ ಆಗಿಲ್ಲ, ಅಕಸ್ಮಾತ್ ಆಗಿ ಸೇರಿದ್ರೆ ಕೂಡ ಪ್ರಾಣಾಪಾಯ ಇದೆ, ಅದಕ್ಕೆ ನಮ್ಗೆ ಯಾವ ಥರ ತೊಂದರೆನೂ ಆಗಬಾರ್ದು ಅಂತ ನಾವೇ ಬೇರೆ ಮನೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅಂತ ಹೇಳ್ತಾರೆ. ಅಷ್ಟೊಂದು ಒಳ್ಳೆ ಮನಸ್ಸ ನಿಮಗೆ ಅಂತ ಶ್ರಾವಣಿ ಅವ್ರು ಕೇಳ್ತಾ ಇರ್ತಾರೆ. ಆಗ ಕಾಂತಮ್ಮ ಅವರು ಇರಲ್ವ ಮತ್ತೆ ಈ ವಿಷಯನ ಹೇಳಿದಕ್ಕೆ ನನ್ನ ಗಂಡ ಕೋಪ ಮಾಡಿಕೊಂಡು ನನ್ನ ಕೆನ್ನೆಗೆ 2 ಬರೆಸ್ತಾ, ಅದಕ್ಕೆ ನಾನು ಕೂಡ ಹೊಡಿತಾ ಇದ್ದೆ, ಮತ್ತೆ ನನ್ನ ಕೆನ್ನೆಗೆ 4 ಬರೆಸ್ತಾ, ನಾನು ಅದಕ್ಕೆ 6 ಹೊಡೆದೆ ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದು ಅವರು ಏನು ಕಾಂತಮ್ಮ ಅವರೇ ಹೀಗೆ ಹೇಳ್ತಾ ಇದ್ದೀರಾ, 4 ಆದಮೇಲೆ 5 ಅಲ್ವಾ ಅಂತ ಹೇಳ್ತಾರೆ. ಇವಾಗೆಲ್ಲ ಈ ಲೆಕ್ಕ ಬೇಗ ಆಪದ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮನ ಗಡ್ಡ ಕಾಂತು ಎಷ್ಟು ವಿಷಯನ ಈ ಥರ ಎಲ್ಲ ತಲೆ ಕೆಳಗೆ ಮಾಡ್ಬಿಟ್ಲಲ್ಲ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಕಾಂತಮ್ಮ ಸತ್ಯ ಗೊತ್ತಾಗ್ಬಾರ್ದು ಅಂತ ವಿಷಯನೆಲ್ಲ ಕವರ್ ಮಾಡ್ತಿರ್ತಾರೆ. ವಿಜಯಾಂಬಿಕಾ ರೂಮ್ಗೆ ಬರ್ತಾರೆ, ಕೋಪದಲ್ಲಿ ಫೋನನ್ನು ಬೆಡ್ ಮೇಲೆ ಹಾಕಿರ್ತಾರೆ. ಅಷ್ಟರಲ್ಲಿ ಗ್ರೂಪಿಂದ ತುಂಬಾ ಮೆಸೇಜ್ ಬರ್ತಾನೆ ಇರ್ತಾರೆ. ಆಗ ಓಪನ್ ಮಾಡಿ ನೋಡ್ತಾ ಇರ್ತಾರೆ. ವೀರೇಂದ್ರ ಅವರು ಕೂಡ ಮೆಸೇಜ್ನ ಮಾಡ್ತಿರ್ತಾರೆ. ಜೊತೆಗೆ ಶ್ರಾವಣಿ ಅವರು ಕೂಡ ತುಂಬಾ ಮೆಸೇಜಸ್ ಎಲ್ಲ ಮಾಡ್ತಾ ಇರ್ತಾರೆ. ಆಗ ಅಪ್ಪ ನಾನು ಜೋಕ್ಸ್ ಹೇಳ್ತೀನಿ ಕೇಳಿ ಅಂತ ಒಂದು ಮೆಸೇಜನ್ನು ಕೂಡ ಕಳಿಸ್ತಾರೆ. ಅದಕ್ಕೆ ವೀರು ಅವರು ತುಂಬಾ ಖುಷಿಯಿಂದ ಹಾರ್ಟ್ ಸಿಂಬಲ್ ಎಲ್ಲ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿದಂಥ ವಿಜಯಾಂಬಿಕಾ ತುಂಬಾ ಕೋಪ ಮಾಡ್ಕೊಂಡು ಹುರ್ಕೊಳ್ತಾ ಇರ್ತಾರೆ. ಇದೆಲ್ಲ ಮಾಡಿದ್ದು ಸುಬ್ಬು ಯಾಕೆ ಈ ಥರ ಮಾಡ್ತೀಯಾ ಅಂತ ತುಂಬಾ ಕೋಪ ಮಾಡಿಕೊಂಡು ಹೆಗ್ರಾಡ್ತಾ ಇರ್ತಾರೆ. ಆದರೆ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಒಳಗೆ ಒದ್ದಾಡ್ತಾನೂ ಕೂಡ ಇರ್ತಾರೆ. ಈ ಕಡೆ ಶ್ರಾವಣಿ ಅವರು ಸುಬ್ಬು ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಗ್ರೂಪ್ ಕ್ರಿಯೇಟ್ ಮಾಡಿ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೆ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ನಾನು ಕಳಿಸೋ ಪ್ರತಿಯೊಂದು ಮೆಸೇಜಿಗೂ ಕೂಡ ಅಪ್ಪ ನನಗೆ ಹಾರ್ಟ್ ಸಿಂಬಲ್ನ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ನಾನು ಅವ್ರ ಜೀವನದಲ್ಲಿ ಅವ್ರ ಹೃದಯನ ಗೆಲ್ಲಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇಷ್ಟು ದಿನ ಸಾಧ್ಯ ಆಗಿಲ್ಲ, ಆದರೆ ನಾನು ಕಳಿಸ್ತಾರ ಮೆಸೇಜ್ಗಂತೂ ಅವ್ರ ಹಾರ್ಟ್ ರಿಯಾಕ್ಟ್ ಮಾಡ್ತಿರೋದಕ್ಕೆ
ನನ್ನ ಹೃದಯನೇ ಕರಗಿ ಹೋಗ್ತಾ ಇದೆ ಸುಬ್ಬು, ಥ್ಯಾಂಕ್ ಯು ಸೋ ಮಚ್ ಸುಬ್ಬು, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಬ್ಬು ಅವ್ರನ್ನ ಶ್ರಾವಣಿಯವರು ತಪ್ಕೊಂಡ್ಬಿಡ್ತಾರೆ. ಆಗ ಸುಬ್ಬು ಕೂಡ ತುಂಬಾ ಖುಷಿ ಆಗುತ್ತೆ. ಶ್ರಾವಣಿನ ಅವರು ಕೂಡ ತಪ್ಕೊಳ್ತಾರೆ. ಇಬ್ಬರು ಕೂಡ ತಪ್ಕೊಂಡು ಪ್ರೀತಿನಲ್ಲಿ ಕಳೆದೋಗಿರ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಮತ್ತೆ ಪದ್ಮನಾಭ ಇಬ್ರು ಕೂಡ ಬಂದ್ಬಿಡ್ತಾರೆ. ಆಗ ಸುಬ್ಬು ಅವರು ಅಪ್ಪ ಬಂದ್ಬಿಟ್ರಾ ನೀವು ಅಂತ ಹೇಳ್ತಾರೆ. ಹೌದಪ್ಪ, ಇನ್ನು 3 ತಿಂಗಳಿದೆ, ಮಲ್ಕೊಳ್ಳೋದಕ್ಕೆ ಟೈಮ್ ಆಯ್ತಲ್ವಾ, ಬಾರಪ್ಪ ನನ್ನ ಜೊತೆ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿಯವರು ಗುಡ್ ನೈಟ್ ಸುಬ್ಬು ಅಂತ ಬೇಜಾರಲ್ಲಿ ಹೇಳ್ತಿರ್ತಾರೆ. ಸುಬ್ಬು ಕೂಡ ತುಂಬಾನೇ ಬೇಜಾರಲ್ಲಿ ಹೇಳ್ತಾ ಇರ್ತಾರೆ. ಆ ಗ್ಯಾಪಲ್ಲಿ ಪದ್ದು ಅವರು ವಿಶಾಲಾಕ್ಷಿನ ತುಂಬಾನೇ ಖುಷಿಯಾಗಿ ಈ ಹಿಂದಿನದೆಲ್ಲ ನೆನಪು ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಆಗ ವಿಶಾಲಾಕ್ಷಿ ಅವರು ಕೂಡ ತುಂಬಾನೇ ನಾಚ್ಕೊಳ್ತಾ ಇರ್ತಾರೆ. ಅದನ್ನ ಗಮನಿಸಿರೋ ಸುಬ್ಬು ಏನಪ್ಪ ಏನಿದೆಲ್ಲ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಹಾಗೇನಿಲ್ಲ ಕಣೋ ಅಂತ ಹೇಳ್ತಾರೆ. ಅಪ್ಪ ಇನ್ನು ಮುಂದೆ ನೀವಿಬ್ರು ಯಾವುದೇ ಕಾರಣಕ್ಕೂ ಸೇರೋ ಆಗಿಲ್ಲ, ಜೊತೆಲಿರೋ ಆಗಿಲ್ಲ, ನಡಿಯಪ್ಪ ಅಂತ ಹೇಳ್ತಾರೆ. ಅಯ್ಯೋ ಇದ್ಯಾಕೋ ಈ ಥರ ರೂಲ್ಸ್ ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಅಪ್ಪ ನಮಗೂ ಕೂಡ ಇದೇ ಥರ ರೂಲ್ಸ್ ಮಾಡಿದಿರಲ್ವಾ, ನೀವು ನನ್ನ ಜೊತೆ ಮಲಗಬೇಕು, ನಡೀರಿ ಅಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಶ್ರಾವಣಿ ವಿಶಾಲಾಕ್ಷಿ ಜೊತೆ ಸುಬ್ಬು ಪದ್ದು ಜೊತೆ ಮಲಗ್ತಾರೆ. ಆದರೆ ಇಬ್ಬರಿಗೂ ಕೂಡ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ಆಗ್ತಾ ಇರೋದಿಲ್ಲ. ಆಗ ಬೆಡ್ಶೀಟ ಹೊಚ್ಕೊಂಡು ಇಬ್ರು ಕೂಡ ಚಾಟ್ ಮಾಡ್ತಾ ಇರ್ತಾರೆ. ಆಗ ಶ್ರಾವಣಿಯವರು ನನ್ನ ಚಿನ್ನಮ್ಮ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ಕೂಡ ನೀವು ಅಷ್ಟೇ ನನ್ನ ಮುದ್ದು ಚಿನ್ನಮ್ಮ ಅಂತ ಹೇಳ್ತಾರೆ. ಜೊತೆಗೆ ಮೇಡಮ್ ಅಂತ ಕೂಡ ವಾಯ್ಸ್ ಮೆಸೇಜನ್ನು ಹಾಕಿರ್ತಾರೆ. ಏನು ಸುಬ್ಬು ನೀನು ಮೇಡಮ್ ಅಂತ ಎಲ್ಲ ಅಂದ್ಕೊಂಡು ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು ನೀವು ನನ್ನ ಚಿನ್ನ ನನ್ನ ಬಂಗಾರ ಎಲ್ಲನೂ ಕೂಡ ಜೊತೆಗೆ ಮೇಡಮ್ ಕೂಡ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಸುಬ್ಬು ಅವರು ಮೇಡಮ್ ನನಗಂತೂ ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ, ಸರಿ ಆಯಿತು ನನಗೆ ಒಂದು ಮುತ್ಕೊಡಿ ಅಂತ ಕೇಳ್ತಾರೆ. ಆಗ ಶ್ರಾವಣಿಯವರು ನಾನು ನಿನಗೆ ಒಂದು ಮುತ್ಕೊಡ್ಬೇಕು ಅಂದರೆ ನೀನು ನನಗೆ 2 ಮುತ್ತು ಕೊಡಬೇಕು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು ನಾನು ನಿಮಗೆ 2 ಮುತ್ತನ್ನು ಕೊಡಬೇಕು ಅಂತಂದರೆ ನೀವು ನನಗೆ 4 ಮುತ್ತನ್ನು ಕೊಡಬೇಕು ಅಂತ ಮೆಸೇಜ್ ಹಾಕ್ತಾರೆ. ಇವರು ಈ ಥರ ಮೆಸೇಜ್ ಆಗ್ತಿರೋದನ್ನ ಕೇಳಿಸ್ಕೊಂಡ್ರಂತ ಪದ್ದು ಅವರು ಕೂಡ ಸ್ವಲ್ಪ ಎಚ್ಚರ ಆಗ್ಬಿಡ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿನೂ ಕೂಡ ಎಚ್ಚರ ಆಗ್ಬಿಡುತ್ತೆ. ಆಗ ಶ್ರಾವಣಿಗೆ ಸುಬ್ಬು ಮುತ್ತು ಕೊಡ್ತಾರೆ. ಶ್ರಾವಣಿ ಅವರು ಕೂಡ ಸುಬ್ಬುಗೆ ಮುತ್ತು ಕೊಡ್ತಾರೆ. ಆಗ ಪದ್ದು ಅವರು ಏನು ಮಾಡ್ತಿದ್ದಾರೆ ಇವರು, ಟಾರ್ಚ್ ಬೇರೆ ಆನ್ ಆಗಿದೆ, ಏನು ಮಾಡ್ತಾನೆ ಇಷ್ಟೊಂದಲ್ಲಿ ಸುಬ್ಬು ಅಂತ ಹೇಳ್ಬಿಟ್ಟು ಬೆಡ್ಶೀಟನ್ನು ನಿಧಾನಕ್ಕೆ ತೆಗೆದುಬಿಡ್ತಾರೆ. ಈ ಕಡೆ ಶ್ರಾವಣಿಯವರು ಸುಬ್ಬುಗೆ ಮುತ್ತು ಕೊಡ್ತಾನೆ ಇರ್ತಾರೆ. ಆಗ ವಿಶಾಲಾಕ್ಷಿ ಅವರು ಕೂಡ ಬೆಡ್ಶೀಟನ್ನು ತೆಗೆದುಬಿಡ್ತಾರೆ. ಆಗ ಶ್ರಾವಣಿಯವರು ಅತ್ತೆ ಏನಿಲ್ಲ ಅದು ಸ್ವಲ್ಪ ಧೂಳಿತ್ತು ಅದನ್ನು ಹುರುಪ್ತಾ ಇದ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ಸರಿ ಅದೇ ನನಗೆ ನಿದ್ದೆ ಬರ್ತಾ ಇದೆ ಗುಡ್ ನೈಟ್ ಅಂತ ಹೇಳ್ಬಿಟ್ಟು ಬಿಡ್ತಾರೆ. ಆಗ ಸುಬ್ಬು ಅವರು ಯಾಕಪ್ಪ ಯಾಕೆ ಇಷ್ಟೊಂದೆಲ್ಲ ಇದ್ದಿದ್ದೀರಾ ಅಂತ ಹೇಳ್ತಾರೆ. ಅಲ್ಲ ಸುಬ್ಬು ಏನೋ ಸೌಂಡ್ ಆಗ್ತಿತ್ತಲ್ಲ ಲತ್ ಅಂತ ಏನೋ ಅಂತ ಹೇಳ್ತಾರೆ. ಅಯ್ಯೋ ಅಪ್ಪ ಪಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಮಲ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸುಬ್ಬು ಮಲಗಿಬಿಡ್ತಾರೆ. ಅಯ್ಯೋ ಈ ಮಕ್ಳು ಕಷ್ಟನ ನೋಡೋದಕ್ಕಾಗ್ತಿಲ್ಲ, 3 ತಿಂಗಳು ಯಾವಾಗ ಕಳಿಯುತ್ತೋ ಏನೋ, ಇನ್ನೇನು ಕಳಿಯೋದು 3 ತಿಂಗಳು ಆಗಲೇಬೇಕು, ಆಮೇಲೆ 3 ತಿಂಗಳು ಕಳೆದ್ಮೇಲೆ ಇದೆಲ್ಲ ಏನಪ್ಪ ಮಾಡಲಿ ಅಂತ ಮನಸ್ಸಲ್ಲೇ ಬೇಜಾರು ಮಾಡಿಕೊಂಡು ಪದ್ದು ಅವರು ಕೂಡ ಮಲಗಿಬಿಡ್ತಾರೆ. ಕಡೆ ಕೆಲವು ವ್ಯಕ್ತಿಗಳು ವೀರೇಂದ್ರ ಅವ್ರ ಜೊತೆ ಮಾತಾಡೋದಕ್ಕೆ ಅಂತ ಬಂದಿರ್ತಾರೆ. ಸ್ಕೂಲ್ ವಿಚಾರವಾಗಿ ನಾವು ಮಾತಾಡೋದಕ್ಕೆ ಬಂದಿದ್ದೀವಿ, ಸ್ಕೂಲ್ನ ಎಲ್ಲಿ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ರ ಏನು ವಿಷಯ ಅಂತ ಎಲ್ಲ ವಿಚಾರ ಮಾಡ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು ನನಗೆ ರಾಮಾಪುರದಲ್ಲೇ ಸ್ಕೂಲನ್ನು ಕಟ್ಟಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದೀನಿ, ಯಾಕೆ ಅಂತಂದರೆ ನನಗೆ ಆ ಊರು ತುಂಬಾ ಸೆಳೀತಾ ಇದೆ, ಆ ಊರು ನನಗೆ ತುಂಬಾ ಇಂಟ್ರೆಸ್ಟ್ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಅಲ್ಲೇ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು ನೀವು ಒಂದ್ಸಲ ಜಾಗನ ನೋಡಿ ಎಲ್ಲನೂ ಕೂಡ ಫೈನಲ್ ಮಾಡಿ ಸರ್ ಅಂತ ಹೇಳ್ತಾ ಇರ್ತಾರೆ. ಆಗ ವೀರೇಂದ್ರ ಅವರು ಸರಿ ಆಯಿತು ಕಾಫಿನ ಕುಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ವಂದನಾ ಸ್ವಲ್ಪ ಕಾಫಿ ಮಾಡ್ಕೊಂಬಾರಮ್ಮ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕೂಡ ಬಂದ್ಬಿಡ್ತಾರೆ. ಯಾಕಮ್ಮ ವಂದನಾ ಇಲ್ವಾ ಅಂತ ಕೇಳ್ತಾರೆ. ಅಲ್ಲ ಯಜಮಾನ್ರೆ ವಂದನಾ ಮೇಡಮ್ ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದಕ್ಕೆ ನಾನೇ ಕಾಫಿ ಮಾಡ್ಕೊಂಬರಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ ನೀನು ಕೂಡ ತುಂಬಾ ಚೆನ್ನಾಗಿ ಮಾಡ್ತೀಯಾ, ಓಕೆ ಕಾಫಿನ ಮಾಡ್ಕೊಂಬ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ್ರು ಅಂತ ಮದನ್ನು ಕಾಫಿ ಮಾಡ್ತೀಯಾ, ಕಾಫಿ ಹೇಗೆ ಮಾಡ್ತೀಯಾ ಏನು ಮಾಡ್ತೀಯಾ ನಾನೆಲ್ಲ ನೋಡ್ಕೊಳ್ತೀನಿ, ನಿನಗೆ ಸಹಾಯ ಮಾಡ್ತೀನಿ ಅಂತ ಕಿಚನ್ಗೆ ಬರ್ತೀನಿ, ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮದನ್ ಅವರು ಕೂಡ ಕಿಚನ್ಗೆ ಬರ್ತಾರೆ. ಆಗ ಮದನ್ ಅವರು ಸಾವಿತ್ರಿನ ಬಯಸ್ಬೇಕು ಹೇಗಾದ್ರೂ ಮಾಡಿ ಮಾವಂಗೆ ಕೊಡೋ ಕಾಫಿಗೆ ಖಾರದ ಪುಡಿ ಹಾಕ್ಬೇಕಲ್ವಾ ಅಂತ ಯೋಚನೆ ಮಾಡ್ಬಿಟ್ಟು ಕಾಫಿಗೆ ಖಾರದ ಪುಡಿನ ಹಾಕ್ಬಿಡ್ತಾರೆ. ಆಗ ಸಾವಿತ್ರಿ ಅವರು ಅದನ್ನೇ ತಗೊಂಡೋಗಿ ಕೊಟ್ಬಿಡ್ತಾರೆ. ಆದರೆ ವೀರೇಂದ್ರ ಅವರು ಇನ್ನೂ ಕುಡ್ದೇ ಇರೋದಿಲ್ಲ. ಅಷ್ಟರಲ್ಲಿ ಮದನ್ ಅವರು ನೋಡು ಸಾವಿತ್ರಿ ನೀನು ತಗೊಂಡಿರೋ ಕಾಫಿಗೆ ಖಾರದ ಪುಡಿ ಹಾಕಿದ್ದೀನಿ, ನಿನ್ನ ಹೆಂಗೆ ಹೋಗಿತಾರೆ ನೋಡ್ತಾ ಇರೋ ಅಂತ ಹೇಳ್ಬಿಡ್ತಾರೆ. ಅಷ್ಟರಲ್ಲಿ ಅಯ್ಯೋ ಸಾವಿತ್ರಿ ಅವರು ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಾ ಬೇಗನೆ ಬಂದ್ಬಿಟ್ಟು ಆ ಕಾಫಿ ಕುಡಿಯೋ ಅಷ್ಟರಲ್ಲಿ ಆ ಕಾಫಿನ ಚೆಲ್ಬಿಡ್ತಾರೆ. ಯಾಕಮ್ಮ ಈ ಥರ ಮಾಡಿದೆ ಸಾವಿತ್ರಿ ಅಂತ ಹೇಳ್ತಾರೆ. ಅಯ್ಯೋ ಯಜಮಾನ್ರೆ ಇವತ್ತು ಗ್ರಹಣ ಅಲ್ವಾ, ಅದಕ್ಕೆ ಏನಾದರೂ ತೊಂದರೆ ಆಗ್ಬಿಟ್ಟದು ಅಂತ ನಾನು ಈ ಥರ ಮಾಡಿದೆ ಅಂತ ಹೇಳ್ತಾರೆ. ಅಯ್ಯೋ ಚುಡ್ಗಿ ಆದರೆ ಭಾರತಕ್ಕೆ ಇದು ಗೋಚರಿಸಲ್ಲ ಸರಿನಾ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳ್ಬಿಟ್ಟು ನಮಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬಿಟ್ಟು ಬಂದಿರೋ ವ್ಯಕ್ತಿಗಳು ಕೂಡ ತುಂಬಾ ಖುಷಿ ಪಟ್ಕೊಂಡು ಸಾವಿತ್ರಿ ಮಾತನ್ನ ಮೆಚ್ಚಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಅವರು ನನ್ನ ಪ್ಲಾನ್ ಎಲ್ಲ ಹಾಳಾಗೋಯ್ತಲ್ಲ ಏನಪ್ಪ ಮಾಡಲಿ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ವೀರೇಂದ್ರ ಅವರು ನೋಡು ಮದನ್ ಸಾವಿತ್ರಿ ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾಳೆ, ತಗೋ ಕಾಫಿನ ಕುಡಿ ಅಂತ ಹೇಳ್ಬಿಟ್ಟು ಅದೇ ಕಾಫಿನ ಮದನ್ ಅವ್ರಿಗೆ ಕೊಟ್ಬಿಡ್ತಾರೆ. ಆಗ ಮದನ್ ಅವರು ವಿಧಿ ಇಲ್ಲದೆ ಆ ಕಾಫಿನ ಕುಡಿಲೇಬೇಕಾಗುತ್ತೆ. ಕಾರನ್ನು ತಡಿಲಾರ್ದೆ ಕಿಚನ್ಗೆ ಓಡೋಡಿ ಬಂದು ನೀರು ಕುಡಿಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಯ್ಯೋ ಮದನ್ ಯಾಕೋ ಕಾಫಿನ ಪೂರ್ತಿ ಕುಡಿದೇ ಹೋಗ್ಬಿಟ್ಟೆ, ಅಷ್ಟೊಂದು ನಾಚಿಕೆನ ನಿನಗೆ ಅಂತ ವೀರೇಂದ್ರ ಅವರು ಹೇಳ್ತಾ ಇರ್ತಾರೆ. ಮದನ್ ಅವರು ತಾನೇ ತೋಡಿರೋ ಅಂತ ಹಳ್ಳಕ್ಕೆ ತಾನೇ ಬಿದ್ದುಬಿಡ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ಕಾಂತಮ್ಮ ಅವ್ರಿಗೆ ಫೋನ್ ಮಾಡಿಬಿಟ್ಟು ಫೋಟೋ ಬಂತ ಅಂತ ಕೇಳ್ತಾರೆ.
ಮೇಡಮ್ ಫೋಟೋ ಎಲ್ಲ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಸೆಂಡ್ ಮಾಡಿಬಿಡ್ತಾರೆ. ಆಗ ನಂದಿನಿ ಮತ್ತು ಪೃಥ್ವಿ, ಪದ್ದು 3 ಜನ ಇರೋವಂಥ ಫೋಟೋನ ನೋಡ್ಬಿಟ್ಟು ವಿಜಯಾಂಬಿಕಾ ಅವರು ಒಂದು ಕ್ಷಣ ಕಂಗಾಲಾಗ್ಬಿಡ್ತಾರೆ, ಫುಲ್ ಶಾಕ್ ಆಗಿಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.